ಒಂದು ದಟ್ಟ ಕಾಡಿನಲ್ಲಿ ಒಬ್ಬ ಮರ ಕಡಿಯಲು ಹೋಗುತ್ತಿದ್ದ. ಸುತ್ತಲೂ ನೀರವ ಮೌನ. ಏಕಾಏಕಿ ನೋವಿನಿಂದ ಕಿರುಚುವ ಶಬ್ದ ಕೇಳಿಸಿತು. ಆತ ಭಯದಿಂದ ಆ ದಿಕ್ಕಿನಲ್ಲಿ ಓಡತೊಡಗಿದ. ಅಲ್ಲಿ ಒಂದು ದೊಡ್ಡ ಕರಡಿ ಭಾರೀ ಮರದ ಕೆಳಗೆ ಸಿಲುಕಿಕೊಂಡು ನರಳುತ್ತಿತ್ತು. ಮನುಷ್ಯನನ್ನು ನೋಡಿ ಕರಡಿ ಹೇಳಿತು, ದಯವಿಟ್ಟು ನನ್ನನ್ನು ಉಳಿಸು, ನಾನು ನಿನಗೆ ಯಾವುದೇ ಹಾನಿ ಮಾಡುವುದಿಲ್ಲ ಎಂದು. ಮನುಷ್ಯನು ಸ್ವಲ್ಪ ಭಯಪಟ್ಟು, ನಿನ್ನನ್ನು ಬಿಡಿಸಿದರೆ ನೀನು ನನ್ನನ್ನು ತಿನ್ನುವುದಿಲ್ಲವೇ ಎಂದು ಕೇಳಿದ. ಕರಡಿ ಕಣ್ಣೀರಿನಿಂದ, ನಾನು ಮಾತು ಕೊಡುತ್ತೇನೆ ಎಂದಿತು. ದಯಾಳು ಮನುಷ್ಯನು ತನ್ನ ಶಕ್ತಿಯನ್ನು ಬಳಸಿ ಆ ದೊಡ್ಡ ಮರವನ್ನು ತಳ್ಳಿ ಕರಡಿಯನ್ನು ಬಿಡುಗಡೆ ಮಾಡಿದ. ಆದರೆ ಕರಡಿ ಹೊರಬಂದ ತಕ್ಷಣ ಅದರ ಕಣ್ಣುಗಳು ಬದಲಾಗಿದವು. ಅದು ಹಸಿವಿನಿಂದ ಮನುಷ್ಯನತ್ತ ನೋಡುತ್ತಾ ನಿಧಾನವಾಗಿ ಮುಂದೆ ಬಂತು. ಮನುಷ್ಯನು ಬೆಚ್ಚಿಬಿದ್ದು, ನೀನು ನನಗೆ ಮಾತು ಕೊಟ್ಟಿದ್ದೆ ಎಂದ. ಕರಡಿ ನಗುತ್ತಾ ಹೇಳಿತು, ಹಸಿವಾದಾಗ ಯಾವ ಮಾತೂ ಉಳಿಯುವುದಿಲ್ಲ. ಮನುಷ್ಯನು ದುಃಖದಿಂದ, ಇದು ತಪ್ಪು, ನಾವು ಯಾರನ್ನಾದರೂ ಕೇಳೋಣ ಎಂದು ಹೇಳಿದ. ಕರಡಿಯೂ ಒಪ್ಪಿಕೊಂಡಿತು. ಮೊದಲು ಅವರು ದೊಡ್ಡ ಆಲದ ಮರದ ಬಳಿ ಹೋಗಿ ಮರಕ್ಕೆ ಅವರ ಕಥೆಯನ್ನು ಹೇಳಿದರು. ಆಗ ಮರ ಹೇಳಿತು, ಮಾನವರು ನನ್ನ ನೆರಳನ್ನು ಉಪಯೋಗಿಸಿ ಕೊನೆಗೆ ನನ್ನನ್ನೇ ಕಡಿಯುತ್ತಾರೆ, ಹೀಗಾಗಿ ಕರಡಿ ತಪ್ಪಲ್ಲ ಎಂದಿತು. ನಂತರ ಅವರು ಎಮ್ಮೆ ಬಳಿ ಹೋದರು. ಎಮ್ಮೆ ಹೇಳಿತು, ನನ್ನಿಂದ ವರ್ಷಗಳ ಕಾಲ ಕೆಲಸ ಮಾಡಿಸಿಕೊಂಡು ನನಗೆ ವಯಸ್ಸಾದಾಗ ನನ್ನನ್ನು ಕೊಲ್ಲುತ್ತಾರೆ, ಆದ್ದರಿಂದ ಕರಡಿ ತಪ್ಪಲ್ಲ ಎಂದಿತು. ಮನುಷ್ಯನು ಇನ್ನಷ್ಟು ನಿರಾಶನಾದ. ಕೊನೆಗೆ ಅವರು ಚತುರ ಮೊಲದ ಬಳಿ ಹೋದರು. ಮೊಲ ಶಾಂತವಾಗಿ ಕೇಳಿ, ನನಗೆ ಸರಿಯಾಗಿ ಅರ್ಥವಾಗುತ್ತಿಲ್ಲ, ನೀವು ಅದನ್ನು ಮತ್ತೆ ಮಾಡಿ ತೋರಿಸಿ ಎಂದಿತು. ಕರಡಿ ಮತ್ತೆ ಮರದ ಕೆಳಗೆ ಹೋಗಿ ತೋರಿಸಲು ಪ್ರಯತ್ನಿಸಿತು. ಅದೇ ಕ್ಷಣದಲ್ಲಿ ಮನುಷ್ಯನು ತನ್ನ ಬುದ್ಧಿಯನ್ನು ಬಳಸಿ ಮರವನ್ನು ಮತ್ತೆ ಕರಡಿಯ ಮೇಲೆ ತಳ್ಳಿಬಿಟ್ಟ. ಕರಡಿ ಮತ್ತೆ ಸಿಲುಕಿಕೊಂಡಿತು. ಮನುಷ್ಯನು ತನ್ನ ಪ್ರಾಣವನ್ನು ಉಳಿಸಿಕೊಂಡು ಮೊಲಕ್ಕೆ ಧನ್ಯವಾದ ಹೇಳಿದ. ಮೊಲ ನಗುತ್ತಾ ಹೇಳಿತು, ಕಣ್ಣು ಮುಚ್ಚಿ ಯಾರನ್ನೂ ನಂಬಬೇಡಿ.